ರಾಜ್ಯದಲ್ಲಿ ಸರ್ಕಾರಿ ಭೂಮಿ ಮಂಜೂರಾತಿ ಸಮಿತಿಯನ್ನು ಕೂಡಲೇ ರಚಿಸಬೇಕು. ಎಲ್ಲ ಬಗರ್ ಹುಕಂ ಸಾಗುವಳಿದಾರರಿಗೆ ಹಕ್ಕುಪತ್ರಗಳನ್ನು ಕೊಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಹುಚ್ಚವ್ವನಹಳ್ಳಿ ಮಂಜುನಾಥ ಮನವಿ ಮಾಡಿಕೊಂಡರು. ಚಿತ್ರದುರ್ಗದ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಮನವಿಯನ್ನು ಸಲ್ಲಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಲಕ್ಷಾಂತರ ಬಡ ಕುಟುಂಬಗಳು ನಿವೇಶನಗಳಿಲ್ಲದೆ ಜೀವನ ಸಾಗಿಸುತ್ತಿದ್ದಾರೆ. ಅಂತಹ ಕುಟುಂಬಗಳಿಗೆ ನಿವೇಶನವನ್ನು ಒದಗಿಸಬೇಕು ಹಾಗೂ ಈಗಾಗಲೇ ನಿವೇಶನವಿಲ್ಲದ ಕುಟುಂಬಗಳು ಸರ್ಕಾರಿ ಗೋಮಾಳ ಇತರೆ ಜಾಗದಲ್ಲಿ ಕಟ್ಟಿಕೊಂಡಿದ್ದಾರೆ. ಅಂತಹ ರೈತರಿಗೆ ನಿವೇಶನ ಮಂಜೂರಾತಿಯನ್ನು ನೀಡಬೇಕು. ಅರಣ್ಯ ಭೂಮಿ ಹಾಗೂ ಸರ್ಕಾರಿ ಗೋಮಾಳ, ಹುಲ್ಲುಬನ್ನಿ, ಬಗರ್ ಹುಕಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು. ಗಣಿ ಬಾಧಿತ ಪ್ರದೇಶಗಳಲ್ಲಿ ಬಳಸಬೇಕಾಗಿರುವ ಡಿಎಂಎಫ್ ಹಣವನ್ನು ಬೇರೆ ಕಡೆಗೆ ಬಳಸುತ್ತಿರುವುದನ್ನು ತಪ್ಪಿಸಬೇಕು. ತಣಿಗೇಹಳ್ಳಿ, ಕಾಗಲಗೆರೆ, ಮುದುಕದೂರು, ಸಾಲ್ಸಾಲು ಅಲ್ಲಿರುವ ರೈತರುಗಳಿಗೆ ಯಾವುದೇ ಸಹಾಯಧನ ಬಂದಿಲ್ಲ. ಚಿಕ್ಕಬೆನ್ನೂರು ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಕಟ್ಟಿರುವ ಮನೆಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ನಂಬರ್ ಮಾಡಿ ಶೀಘ್ರವೇ ಪರಿಹರಿಸಿಕೊಡಬೇಕು. ಬ್ಯಾಂಕುಗಳಲ್ಲಿ ರೈತರು ಸಾಲ ಪಡೆದಿದ್ದು ಹಣವನ್ನು ಮರುಪಾವತಿ ಮಾಡಿರುವ ರೈತರುಗಳಿಗೆ ಶೀಘ್ರವೇ ಕಿರುಕುಳ ತಪ್ಪಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಸೂರಪ್ಪ, ಭರಮಸಾಗರ, ಜಿಲ್ಲಾಧ್ಯಕ್ಷರು ಚಿತ್ರದುರ್ಗ, ಪಾಲಯ್ಯ, ಪಾಪಮ್ಮ, ಸಿದ್ದರಾಜ್, ಕಾಗಲಗೆರೆ, ಕೋಡಿಹಳ್ಳಿ, ಗೌರಿರಾಜ್, ರಾಜಣ್ಣ, ಹಿರೇಕಂದವಾಡ, ಅಧ್ಯಕ್ಷರು ಮದಕರಿ ನಾಯಕ, ಯುವ ಸಮಿತಿ ಚಿತ್ರದುರ್ಗ, ಟಿಜೆ ಹಾಲಪ್ಪ, ಅಜ್ಜಪ್ಪ, ಶಿವಣ್ಣ, ಗೌಡನಹಳ್ಳಿ ಶಿವಣ್ಣ ಹಾಗೂ ರೈತ ಸಮುದಾಯದ ಮುಖಂಡರುಗಳು, ಮಹಿಳೆಯರು ಇದ್ದರು. ವರದಿ ಹರೀಶ್ ನಾಯಕನಹಟ್ಟಿ. ಕರ್ನಾಟಕ ರಾಜ್ಯ ಸಂಘ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣ ಮತ್ತು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯಿಂದ ಇವತ್ತು ಪ್ರತಿಭಟನೆನ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡಕ್ಕಂತ ಬಂದಿದ್ವಿ. ಯಾಕಂದರೆ ಅರಣ್ಯ ಭೂಮಿಯಲ್ಲಿ ಎಷ್ಟೋ ಜನ ಬಡವರು ಜಮೀನು ಹೊಡ್ಕೊಂಡಿರ್ತಾರೆ. ಅರಣ್ಯ ಕಾಯ್ದೆ ಜೋರೈತೆ. ಆಮೇಲೆ ಬ್ಯಾಂಕಿನ ಸಿಬ್ಬಂದಿಗಳು ಸಾಲ ಸೋಲ ಮಾಡಿಕೊಂಡು ರೈತರು ಸಾಯ್ತಿದ್ದಾರೆ, ಅವ್ರದ್ದು ಸಮಸ್ಯೆ ಐತೆ. ಆಮೇಲೆ ಈಗೇನು SC ST ಒಂದು ಚಿಕ್ಕಬೆನ್ನೂರಲ್ಲಿ 69ನೇ ಸರ್ವೆ ನಂಬರಲ್ಲಿ ಜಮೀನು ಮನೆ ಹಾಕಿದ್ದಾರೆ. 2020 ಹೋರಾಟ ಮಾಡಿದರು. ಯಾವುದೇ ಕಾರ್ಯರೂಪ ಮಾಡಿದರೆ ಏಕವಾಗಿ ಜಿಲ್ಲಾಧಿಕಾರಿಗಳು ಮೌನವಾಗಿ ಕೂತಿರ್ತಾರೆ. ಆದ ಕಾರಣ ಸಂವಿಧಾನದಲ್ಲಿ ಹೋರಾಟ ಹಕ್ಕು ನಮ್ಮದು. ಸಂವಿಧಾನದಲ್ಲಿ ಹೋರಾಟ ರೈತರನ್ನ ಬೇಜವಾಬ್ದಾರಿತನ ನೋಡ್ತಿರೋದು ಜಿಲ್ಲಾಡಳಿತ. ತಕ್ಷಣ ಅವ್ರು ಏನೇ ರೈತರ ಸಮಸ್ಯೆ ಏನೈತೆ ಅಂತೇಳಿ ಒಂದು ಇಲ್ಲಿ ರೈತರ ಸಮಸ್ಯೆ ಕೇಳಬೇಕು. ಕೇಳಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಅಧಿವೇಶನಕ್ಕೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ. ರಾಜ್ಯ ಸರ್ಕಾರ ಎಲ್ಲ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಂದು ಹೇಳಬೇಕು. ಅಲ್ಲಿ ಏನು ಮಾಡ್ತಿದ್ದಾರೆ ಇವರು ಕಂದಾಯ ಸಚಿವರು ಏನು ಮಾಡ್ತಿದ್ದಾರೆ, ರಾಜ್ಯದ CM ಏನು ಮಾಡ್ತಿದ್ದಾರೆ, ರಾಜ್ಯದ ಕಾರ್ಯದರ್ಶಿಗಳು ಏನು ಮಾಡ್ತಿದ್ದಾರೆ. ಯಾಕೆ ಅಧಿಕಾರಿಗಳನ್ನ ಇವ್ರಿಗೆ ಒಳ್ಳೊಳ್ಳೆದ ಫುಡ್ಡು ಅವೆಲ್ಲ ತಿಂದ್ಕೊಂಡು ಅವ್ರ ಐಗಳಿಗೆ ಬಂದಾಗ ಮೋಜು ಮಸ್ತ್ ಸೆಕ್ಯೂರಿಟಿ ಕಾಯ್ತಾರೆ. ನಮ್ಮ ರೈತರು ಅಲ್ಲಿಂದ ಇಲ್ಲಿ ಬಂದರೆ ನಮ್ಮ ರೈತರ ಬಗ್ಗೆ ಬಂದು ಕಾಳಜಿಲ್ಲ ಅಂದಮೇಲೆ ಯಾವ ಥರ ನಡ್ಕೊಂತೈತೆ ಸರ್ಕಾರ. ಚಿಕ್ಕಬೆನ್ನೂರು, ಇಡೀ ಹೊಳಲ್ಕೆರೆ ಸಮಿತಿ, ತಾಲೂಕು ಸಮಿತಿ, ಜಿಲ್ಲಾ ಎಲ್ಲ ಸಮಿತಿಗೂ ಬಂದಿರೋದು. ಇಲ್ಲಿ ಎಲ್ಲ ಸಮಿತಿಯಿಂದ ಒಗ್ಗೂಟದ ಹೋರಾಟ ನಡೀತೈತೆ. ಇವರೇನಾದ್ರೂ ಕಾನೂನು ಕ್ರಮ ತಕ್ಕಂದ್ರೆ ಅವ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ನಾವು ಇದನ್ನು ಹೋರಾಟ ಮಾಡ್ತೀವಿ. ಅದೇ ಯಾವ್ದನ್ನ ಒಬ್ಬನು MLA ಮಿನಿಸ್ಟರ್ ಬಂದರೆ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ, ಹೋಗಿ ಅವ್ರು ಗೇಟ್ ಕಾಯ್ತಾರೆ. ಸಂವಿಧಾನದಲ್ಲಿ ಸ್ವಾಮಿ ದೊಡ್ಡನು ಅವರಲ್ಲ. ಅವ್ರು ಕುಂತ್ಕೊಂಡು AC ರೂಮ್ ಮೇಲೆ ಕುಂತ್ಕೊಂಡ್ರೆ ಅವ್ರಿಗೆ ದೊಡ್ಡದು ಅದಿಲ್ಲ, ನನಗಿರೋದು ಅಧಿಕಾರ. ಅವ್ರಿಗೆ ಏನಾಯ್ತು ಅಧಿಕಾರ? ನಾನು ಕರೆತಕ್ಕ ಅವ್ರು ಬರಲಿಲ್ಲ ಅಂದ್ರೆ ಮುಂದೆ ಅವ್ರು ಆಲೋಚನೆ ಮಾಡಿ ಕೇಳಿ. ಎಲ್ಲ ಇಡೀ ರಾಜ್ಯ ಸಮಿತಿಯಿಂದ ಪ್ರತಿಭಟನೆ ಇದೇ ಜಿಲ್ಲೆಗೆ ನಾನು ಕರೆಸ್ತೀನಿ. ಕರೆಸಿ ಆಮೇಲೆ ಹೋರಾಟ ಮಾಡ್ತೀನಿ. ನಾನು ಮನವಿ ಪತ್ರ ಇಸ್ಕೊಂಡು ಇವತ್ತು ನಾನು ಪೊಲೀಸ್ ಇಲಾಖೆಗೆ ಒಂದು ಮನವಿ ಮಾಡ್ಕೊಂತೀನಿ. ಪೊಲೀಸ್ ಇಲಾಖೆಯವರಿಗೆ ಒಂದು ಮನವಿ ಮಾಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ತಕ್ಷಣ ವಿಷಯ ತಿಳಿಸ್ಬೇಕು. ಯಾಕಂದರೆ ಪೊಲೀಸ್ ಇಲಾಖೆ ನಾವೆಲ್ಲ ಒಂಥರ ಅಣ್ಣ ತಮ್ಮಗಳಿದ್ದಂಗೆ. ಅಣ್ಣ ತಮ್ಮಗಳಿಗೆ ಇವ್ರು ಹೊಡೆದಾಡ್ತಾರೆ, ಅವರು ಆರಾಮಾಗಿ ಕುಂತಿರ್ತಾರೆ. ದಯಮಾಡಿ ರೈತರ ಪರವಾಗಿ ನೀವು ಒಂದ್ಸಲ ಹೇಳ್ರಿ, ಬರ್ರಿ ಸಹ ನೀವು ಹೋಗಿ ಇಸ್ಕೊಳ್ರಿ ಮನವಿನ. ಸತತವಾಗಿ 3 ಬಾರಿ ಕಟ್ಟಿದ್ರು ನೀವು ಇದಾಗಿಲ್ಲ ಅಂತೇಳಿ ನೀವು ಹೊಸ ಪೊಲೀಸ್ ಇಲಾಖೆಯವರು ಸ್ವಲ್ಪ ಇದು ಮಾಡ್ಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತೀನಿ. ಕೇಸ್ ಬಂದಿಸ್ಕೊಂಡ್ರು ವಾಣಿಗೆ ಏನು ಮಾಡ್ತಾರೆ ಅಂದರೆ ಇದೇ ಥರ ಇದ್ರು ಅಂದರೆ ಒಬ್ರು ಪವನ್ರಿಗೆ ಹೇಳ್ತಾರೆ ರೈತರ ಹಣೆ ಬಾರನ ಅಷ್ಟೇ ಹೋಗಲೇ ನೀರು ಇಸ್ಕೊಂಬ ನಾನೆಲ್ಲ ಕುತ್ಕಂತ. ಅಧಿಕ ಬಾರಿ ಮನೆಗಳು ಕೊಟ್ಟಿದ್ವು, ಆ ದಾಖಲೆಗಳು ನಮ್ಮಲ್ಲಿ ಅದಾವೆ. 21ರಿಂದ ಹೋರಾಟಗಳು ನಡೆಸ್ಕೊಂಡು ಬಂದ್ರೆ ಆ ದಾಖಲೆಗಳು ನಮ್ಮ ಹತ್ರ ಅದಾವೆ. ಅದೇ ಕಾರಣಕ್ಕೂ ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ರಾಜ್ಯದ CMಗೂ ಕುಮಾರಸ್ವಾಮಿ ಕೊಟ್ಟಾಗಲೂ ದಾಖಲೆಗಳು ಅದಾವೆ, ಸಿದ್ದರಾಮಯ್ಯ ಕೊಟ್ಟ ದಾಖಲೆಗಳು ಅದಾವೆ, ರಾಜ್ಯಪಾಲರಿಗೆ ಕೊಟ್ಟ ದಾಖಲೆ ಇದಾವೆ.
ರಾಷ್ಟ್ರಪತಿ ಕೊಟ್ಟವು ದಾಖಲೆ ಇದಾವೆ. ಅವೇನು ಇದಾವೆ ಅಂದ್ರೆ ಇಲ್ಲಿ ಜಿಲ್ಲಾ ಆಡಳಿತ ಇಲ್ಲೇ ಪುಟ್ಟ ಬಿದ್ದಿದಾವೆ. ಸಂಘಕ್ಕೆ ರೈತರನ್ನು ಕಡೆಗಣಿಸಿದವ ಜಿಲ್ಲಾ ಆಡಳಿತಕ್ಕೆ ಹಿರಿಯೂರು 3 ತಾಲೂಕಿನ ಏನು ಸಮಸ್ಯೆ ಹೇಳಿದ್ದೇವೆ ಅದರಿಂದ ತಾಲೂಕು ಅಧ್ಯಕ್ಷರು ಮತ್ತು ರೈತರನ್ನ ಮುಖಂಡರನ್ನ ಮೀಟಿಂಗ್ ಕರೆದ ಎಸಿ ಅವರು ಅಲ್ಲೇ ಹೋಗಿ ಇಲ್ಲಿ ಬರೋದು ಬೇಡ, ನಿಮ್ಮ ತಾಲೂಕಲ್ಲೇ ಮೀಟಿಂಗ್ ಮಾಡಲಿಕ್ಕೆ ಒಂದು ನಿರ್ದೇಶನ ನೀಡ್ತೀವಿ. ಇನ್ನು ಚಿಕ್ಕಬಳ್ಳೂರು ಗೋಮಾಳದ ಏನಿದೆಯಲ್ಲ ಅದು ಫಾರೆಸ್ಟ್ ಅಂತ ಮಾಡಿಯಲ್ಲಿ ಎಂಟ್ರಿ ಆಗಿದೆ, ಅದಕ್ಕೆ ಜಾಯಿಂಟ್ ಮೆಜರ್ಮೆಂಟ್ ಮಾಡ್ತಾರೆ. ಓಕೆ, ಅದು ಒಂದು ವೇಳೆ ಫಾರೆಸ್ಟ್ ಆದರೆ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ನಮ್ಮ ಗೋಮಾಳ ಆಯಿತು ಅಂದರೆ ಇವಾಗ ಅದೇನು ಹಕ್ಕುಪತ್ರ ಕೊಡೋದು, ಆಶ್ರಯಕ್ಕೆ ಮಾಡೋದು ಅದನ್ನೆಲ್ಲ ಮಾಡಿಸ್ಕೊಡ್ತೀನಿ. ಎರಡನೇದು, ಆಮೇಲೆ ಇವ್ರದ್ದು ಕೆರೆದು ತುಂಬಿಸೋದು ಏನಿದೆಯಲ್ಲ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ಎಸ್ಟಿಮೇಷನ್ ಮಾಡಿಸಿ ಕಳಿಸ್ತೀವಿ. ಸೊ ಈಗ ಏನು ಮೇವು ಮತ್ತು ಏನು ಕುಡಿಯೋ ನೀರಿಂದ ಇದೆಯಲ್ಲ ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅದೇ ತಣ್ಣಿಗಡ್ಡೆದನ್ನು ಎಸಿನ ಒಳಕೆರೆ ಕಳಿಸ್ಕೊಡ್ತೀನಿ. ಒಳಕೆರೆಯಲ್ಲಿ ಸಂಬಂಧಪಟ್ಟಂಥ ಡಿ ಡಿ ಮೈನ್ಸು ತಾಲೂಕು ಸಂಘದ ಪದಾಧಿಕಾರಿಗಳು ಆಮೇಲೆ ಅಲ್ಲ ಒಳಕೆರೆ ಏನಾಗಿ ಸಾಗುವಳಿದ್ರೆ ಅದು ಕಮಿಟಿ ರಚನೆ ಆಗಿಲ್ಲ, ಅದು ಕೋರ್ಟಲ್ಲಿದೆ. ಓಕೆ, ಉಳಿದ ತಾಲೂಕುಗಳಿಗೆಲ್ಲ ಕಮಿಟಿ ರಚನೆ ಆಗಿದೆ, ನಾವು ಕಮಿಟಿ ಬುಕ್ ಮಾಡ್ತೀವಿ. ಹೊಳಲ್ಕೆರೆ ತಾಲೂಕು ಮತ್ತು ಭರಮಸಾಗರ ಅಂಶ ಅಲ್ಲಿಗೆ ಬರುತ್ತೆ, ಹೊಳಲ್ಕೆರೆ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಅದು ಬಗರುಪ್ಪನ ಸಮಿತಿ ಮೇಲೆ ಕೋರ್ಟಲ್ಲಿ ಕೇಸ್ ಇದೆ, ಅದನ್ನು ವಿಡ್ರಾ ಮಾಡಲಿಕ್ಕೂ ನಾವು ನಮ್ಮ ಗೌರ್ಮೆಂಟ್ ಅಡ್ವೊಕೇಟ್ ಹೇಳ್ತಿದ್ದೀವಿ. ಅದಾದ ತಕ್ಷಣ ಅಲ್ಲಿ ಸಹ ಬಗರುಪ್ಪನ ಇದು ಮಾಡ್ತೀವಿ. ಸರ್ ಇಂಪಾರ್ಟೆಂಟ್ ಪರಿಹಾರ ಸರ್